ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಮೋರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಹೇಗೆ ಸೆಕೆಂಡ್ ಹ್ಯಾಂಡ್ ಫೋನನ್ನು ಖರೀದಿಸುವುದು ನೋಡೋಣ ಬನ್ನಿ. ಅದು ಆನ್ಲೈನ್ ಆ್ಯಪಲ್ಲಿ. ಮೊದಲನೇದಾಗಿ ನಾವು ಗೂಗಲಿಗೆ ಹೋಗೋಣ. ಆನಂತರ ಇಲ್ಲಿ ಕ್ಯಾಶಿಫೈ ಅಂತ ಟೈಪ್ ಮಾಡೋಣ. ಕ್ಯಾಶಿಫೈ ಆದ ನಂತರ ಫಸ್ಟ್ ಲಿಂಕ್ ಅಲ್ಲ, ಈ ಸ್ಕ್ರೋಲ್ ಮಾಡುತ್ತಾ ಇದ್ದರೆ ಸೆಕೆಂಡ್ ಲಿಂಕ್ ಕಾಣಿಸುತ್ತೆ, ಅದನ್ನು ಪ್ರೆಸ್ ಮಾಡಿಕೊಳ್ಳಿ. ಪ್ರೆಸ್ ಮಾಡಿಕೊಳ್ಳ ನಂತರ ಇಲ್ಲಿ ಬೈ, ಸೆಲ್ಲು, ರಿಪೇರಿ, ಪ್ರೊಫೈಲು ಎಲ್ಲ ಇದೆ. ಆನಂತರ ಇಲ್ಲಿ ಬೈ ಇದೆಯಲ್ಲ, ಇದನ್ನು ಪ್ರೆಸ್ ಮಾಡಿಕೊಳ್ಳಿ. ಪ್ರೆಸ್ ಮಾಡಿದ ನಂತರ ನಿಮಗೆ ಆ್ಯಪಲ್ಲು, ಸ್ಯಾಮ್ಸಂಗು, ಒನ್ಪ್ಲಸ್ಸು, MI, ರಿಯಲ್ಮಿ, ಪೋಕೋ ಎಲ್ಲ ಥರದ ಫೋನುಗಳು ಬ್ರ್ಯಾಂಡ್ಸ್ ಕಾಣಿಸುತ್ತೆ. ಅದರ ಕೆಳಗಡೆ ಸ್ಕ್ರೋಲ್ ಮಾಡುತ್ತಾ ಇದ್ದರೆ ವಾಚಸ್ಸು ಎಲ್ಲ ಇರುತ್ತದೆ. ಇದರಲ್ಲಿ ಇದು ಮ್ಯಾಕ್ಬುಕ್ಕು ಎಲ್ಲ ಸಿಗತ್ತೆ. ಅದು ಸ್ಕ್ರೋಲ್ ಮಾಡ್ತಾ ಇದ್ದರೆ ನಿಮಗೆ ಅಂಡರ್ 10,000 ಟು ಅಂಡರ್ 15,000 ಟು ಅಂಡರ್ 19,000 ಟು ಅಂಡರ್ 25,000 ಎಲ್ಲ ಕಾಣಿಸುತ್ತೆ. ನಾವು ಅಂಡರ್ 20,000 ಅನ್ನು ಪ್ರೆಸ್ ಮಾಡ್ಕೊತಾ ಇದ್ದೀನಿ. ಅಂಡರ್ 20,000 ಅಂತ ಪ್ರೆಸ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ನೋಡ್ಬೋದು ನಿಮಗೆ OnePlus CE 2 ಲೈಟು ಮತ್ತು ಆ್ಯಪಲ್ iPhone 11, OnePlus 8, OnePlus XR, Note T2 ಇದೆಲ್ಲ ಅಂಡರ್ 20,000 ಒಳಗಡೆ ಸಿಗತ್ತೆ ನಿಮಗೆ ಫೋನ್. ಅದು ಸೆಕೆಂಡ್ ರೀಪಬ್ಲಿಷ್ ಫೋನ್ ಆಗಿರುತ್ತೆ. ಇದು ನೋಡೋದಾದರೆ ಮೊದಲನೇ ನಾನು iPhone 11 ಕ್ಲಿಕ್ ಮಾಡ್ಕೊತಾ ಇದ್ದೀನಿ. ಆನಂತರ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆ್ಯಡ್ ಟು ಕಾರ್ಟ್ ಅಂತ ಇರುತ್ತೆ, ಅಥವಾ ಬೈ ನೌ ಅಂತ ಇರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಫೇರ್ ಕಂಡೀಷನ್, ಗುಡ್ ಕಂಡೀಷನ್, ಸೂಪರ್ ಕಂಡೀಷನ್ ಅಂತಿದೆ. ಫೇರ್ ಕಂಡೀಷನ್ ಅಂದರೆ ಜಾಸ್ತಿ ಸ್ಕ್ರ್ಯಾಚಸ್ಸು ಮತ್ತು ಇದು ಡೆಂಟ್ ಆಗಿರೋದು. ಗುಡ್ ಅಂದರೆ ಲೈಟಾಗಿ ಸ್ಕ್ರ್ಯಾಚಸ್ಸು ಮತ್ತು ಡೆಂಟು ಎಲ್ಲ ಇರೋದು. ಸೂಪರ್ ಬಂದರೆ ಲೈಟಾಗಿ ಸ್ಕ್ರ್ಯಾಚಸ್ ಇರುತ್ತೆ ಅಷ್ಟೇ. ಮತ್ತು ಇದರಲ್ಲಿ ನೋಡೋದಾದರೆ 256, 64, 128GB ಇದೆ. 256GB ಸ್ಟಾಕಲ್ಲಿಲ್ಲ, ಆದರೆ 64GB ಮತ್ತು 128GB ಸ್ಟಾಕಲ್ಲಿದೆ. ನೋಡ್ಬೋದು ನೀವು ಇಲ್ಲಿ. ಮತ್ತು ಇಲ್ಲಿ ಕಲರ್ಸನ್ನು ಚೂಸ್ ಮಾಡ್ಬೋದು. ರೆಡ್ ಇದೆ, ವೈಟ್ ಇದೆ, ಯೆಲ್ಲೋ ಇದೆ, ಬ್ಲ್ಯಾಕ್ ಇದೆ, ಬ್ಲೂ ಇದೆ. ನೋಡ್ಬೋದು ನೀವು ಇಲ್ಲಿ. ನೀವು ಯಾವುದಾದ್ರೂ ಒಂದು ಕಲರನ್ನು ಚೂಸ್ ಮಾಡಿ, ನಾನಿಲ್ಲಿ ವೈಟನ್ನು ಚೂಸ್ ಮಾಡಿಕೊಂಡು 128 ಸೂಪರ್ ಕಂಡೀಷನ್ ಅಂದರೆ ಸ್ಕ್ರ್ಯಾಚ್ ಇಲ್ದಿರ ಇದ್ದಂಗೆ ಇರ್ತದೆ. ಇಲ್ಲಿ ನೋಡ್ಬೋದು ಅಡಿಷ್ನಲ್ ವಾರಂಟಿ 6 ಮಂತ್ಸ್, 600 ರೂಪಿ ಕೊಟ್ಟರೆ 6 ಮಂತ್ಸ್ ವಾರಂಟಿ ಕೂಡ ಇರ್ತದೆ. ಆಲ್ ಡಿವೈಸಸ್ ಹ್ಯಾವ್ ಎ ಡಿಫಾಲ್ಟ್ 6 ಮಂತ್ ವಾರಂಟಿ ಔಟ್ ಆಫ್ ದ ಬಾಕ್ಸ್ ಇಲ್ದಿದ್ರೂ ನಿಮಗೆ 6 ಮಂತ್ ವಾರಂಟಿ ಕೊಡ್ತಾರೆ. ಮತ್ತು ಇದು ಬ್ಯಾಗ್ ಬಂದಿದ್ದ ನಂತರ ನೀವು ಇಲ್ಲಿ ಸ್ಕ್ರಾಲ್ ಮಾಡಿದರೆ ನಿಮಗೆ ಇದನ್ನು UPI ಪೇಮೆಂಟಲ್ಲಿ ಅಥವಾ ಕ್ರೆಡಿಟ್ ಕಾರ್ಡು ಎಲ್ಲದರಲ್ಲೂ ಮಾಡ್ಬೋದು. ಕೆಳಗೆ ಸ್ಕ್ರಾಲ್ ಮಾಡ್ತಾ ಇದ್ರೆ ನೋಡ್ಬೋದು ನಿಮಗೆ EMI ಆಪ್ಷನ್ನು, UPI, ಕ್ರೆಡಿಟ್ ಕಾರ್ಡು, COD ಎಲ್ಲ ಇದೆ. ಸ್ಪ್ಲಿಟ್ ಪೇಮೆಂಟು ಎಲ್ಲ ಥರದ ಅಮೌಂಟ್ ಇದೆ. ಇಲ್ಲಿ ನೋಡ್ಬೋದು ಈ ಆ್ಯಪಿನಲ್ಲಿ 40 lakhs ಹ್ಯಾಪಿ ಕಸ್ಟಮರ್ಸ್ ಕೂಡ ಇದ್ದಾರೆ. 27+ lakh ಡಿವೈಸಸ್ ಸೋಲ್ಡ್ ಆಗಿದೆ ಇವ್ರ ಹತ್ರ. 32 ಪಾಯಿಂಟ್ಸ್ ಆಫ್ ಕ್ವಾಲಿಟಿ ಚೆಕ್ ಕೂಡ ಇದೆ ಇವ್ರ ಹತ್ರ. ಮತ್ತು 15 days ರೀಫಂಡ್ ಕೂಡ ಕೊಡ್ತಾರೆ. ಏನನ್ನ ಚೆನ್ನಾಗಿಲ್ಲ ಅಂದರೆ ನಿಮಗೆ ಫೋನು ಈ ರೀಫಂಡ್ ಕೂಡ ಮಾಡ್ತಾರೆ ಇವರು. ಮತ್ತು 6 to 12 month ಫ್ರೀ ವಾರಂಟಿ ಕೂಡ ಕೊಡ್ತಾರೆ ನಿಮಗೆ. ಮತ್ತು 2000+ ಕ್ಯಾಶಿಫೈ ಸ್ಟೋರ್ಸ್ ಇದೆ ನಮ್ಮ ಇಂಡಿಯಾದಲ್ಲಿ. ಮತ್ತು ನೀವು ಇಲ್ಲಿ ನೋಡೋದಾದರೆ ಸೂಪರ್ ಕಂಡೀಷನ್ ಅವರೇ ಕೊಟ್ಟಿದ್ದನು. ಸೂಪರ್ ಕಂಡೀಷನ್ ಅಂದರೆ ಓವರಾಲ್ ನೋ ಫಂಕ್ಷನ್ ಡಿಫೆಕ್ಟು, ಮತ್ತು ಸ್ಕ್ರೀನ್ ಆ್ಯಸ್ ಎ ಮಿನಿಮಲ್ ಸ್ಕ್ರ್ಯಾಚಸ್ ದಟ್ ಆರ್ ಎ ಬೇರ್ಲಿ ನೋಟಿಸ್ ಓನ್ಲಿ ವೆನ್ ದ ಸ್ಕ್ರೀನ್ ಈಸ್ ಆಫ್ ಅಂತ ಕೊಟ್ಟಿದ್ದಾರೆ. ಮತ್ತು ಡಿಸ್ಪ್ಲೇ ನೋಡೋದಾದರೆ ಪರ್ಫೆಕ್ಟ್ ಕಂಡೀಷನ್ ಅಂತಿದೆ. ಮತ್ತು ಇದು ಕ್ರೋಮ್ ಬಾಡಿ ಹೇಳೋದಾದರೆ ಮೈನರ್ ಸೈನ್ ವೇರ್ ಆಸ್ ಎ ಲೈಟ್ ಸ್ಟಾರ್ಚ್ ಆ್ಯಂಡ್ ಎ ವಿಸಿಬಲ್ ಫ್ರಮ್ 20 centimeter ಡಿಸ್ಟೆನ್ಸ್ ಅಂತ ಕೊಟ್ಟಿದ್ದಾರೆ. ಮತ್ತು ನಾವು ಗುಡ್ ಕಂಡೀಷನ್ ಪ್ರೆಸ್ ಮಾಡೋಣ. ಇದರಲ್ಲಿ ಅದೇನು ಹೇಳುತ್ತಂದರೆ ಓವರಾಲ್ ನೋ ಫಂಕ್ಷನ್ ಈಸ್ ಡಿಫೆಕ್ಟ್ ಅಂತ ಹೇಳ್ತಿದೆ.
ಏನು ಫಂಕ್ಷನ್ ಏನು ಡಿಫೆಕ್ಟ್ ಇಲ್ಲ. ಸ್ಕ್ರೀನ್ ಗ್ಲಾಸ್ ಮಾತ್ರ 4 to 6 ಮೈಕ್ರೋ ಸ್ಕ್ರಾಚಸ್ ವಿಸಿಬಲ್ ಟು 20 ಸೆಂಟಿಮೀಟರ್ ಅಂತ ಹೇಳ್ತಾ ಇದ್ದಾರೆ. ದೇ ಹ್ಯಾವ್ ಇಂಪ್ಯಾಕ್ಟ್ಲಿ ವಿಸಿಬಿಲಿಟಿ ವೆನ್ ದ ಡಿವೈಸ್ ಈಸ್ ಆನ್. ಮತ್ತು ಡಿಸ್ಪ್ಲೇ ಮೇ ಹ್ಯಾವ್ ನೋ ಒನ್ ಮೈನರ್ ಡಾಟ್ ಅಂಡ್ ಎ ಡಿಸ್ಪ್ಲೇ ನೋ ಇಂಪ್ಯಾಕ್ಟ್ ಇನ್ ವಿಸಿಬಿಲಿಟಿ ಅಂತ ಹೇಳ್ತಾ ಇದ್ದಾರೆ. ಕ್ರೋಮ್ ಬಾಡಿ ವಿಸಿಬಲ್ ಲೈಟ್ ಸ್ಕ್ರಾಚಸ್ ಆ್ಯಂಡ್ 1-2 ಮೈನರ್ ಡಾಟ್. ಬಾಡಿ ಮೇಲೆ 1 ಅಥವಾ 2 ಸ್ಕ್ರಾಚಸ್ ಇರ್ತದೆ ಅಷ್ಟೇ ಇದರಲ್ಲಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫೇರ್ ಕಂಡೀಷನ್ ನೋಡೋದಾದರೆ ನಿಮಗೆ ಓವರ್ ಆಲ್ ನೋ ಫಂಕ್ಷನ್ ಡಿಫೆಕ್ಟ್ ಏನೂ ಇರಲ್ಲ. ಆದರೆ ಸ್ಕ್ರೀನ್ ಗ್ಲಾಸ್ ಸ್ಕ್ರಾಚಸ್ 5 to 8 ಸ್ಕ್ರಾಚಸ್ ಇರುತ್ತೆ. ಮತ್ತು ವಿಸಿಬಿಲಿಟಿ ಡಿವೈಸ್ ಈಸ್ ಆನಲ್ಲೇ ಇರ್ತದೆ. ಮತ್ತು 3 ಮೈನರ್ ಡಾಟ್ಸ್ ಆಫ್ ಲೈಟ್ ಶೇಡಿಂಗ್ ಎಡ್ಜಸ್ಸಲ್ಲಿ ಶೇಡಿಂಗು ಅಥವಾ ಡೆನ್ಸು ಇರ್ಬೋದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಕ್ರೋಮ್ ಬಾಡಿಯಲ್ಲಿ 5 to 8 ಸ್ಕ್ರ್ಯಾಚಸ್ ಕೂಡ ಇರ್ತದೆ. ಸ್ಕ್ರೀನ್ ಮೇಲೆ 5 to 8 ಸ್ಕ್ರ್ಯಾಚಸ್ ಕೂಡ ಇರ್ತದೆ ಅಂತಾರೆ. ಅದು ಫೇರ್ ಕಂಡೀಷನ್. ಸೂಪರ್ಬ್ ಆದರೆ ನಿಮಗೆ ಚೆನ್ನಾಗಿರೋ ಅಂಥದ್ದು ಫೋನ್ ಸಿಗುತ್ತೆ. ಆದರೆ ಲೈಟಾಗಿ 1 or 2 ಸ್ಕ್ರ್ಯಾಚಸ್ ಇರುತ್ತೆ. ಗುಡ್ ಆದರೆ 4 to 3 ಸ್ಕ್ರ್ಯಾಚಸ್ ಇರುತ್ತೆ. ಫೇರ್ ಆದರೆ 8 to 7 ಸ್ಕ್ರ್ಯಾಚಸ್ ಇರ್ತದೆ. ಆನಂತರ ನಾವು ಇಲ್ಲಿ ಬೈ ಅಂತಿದೆಯಲ್ಲ, ಬೈ ಮೇಲೆ ಕ್ಲಿಕ್ ಮಾಡ್ಕೊತಿದ್ದೀರಿ. ಇಲ್ಲಿ ನಿಮಗೆ ನಂಬರ್ ಕೇಳುತ್ತೆ. ಅದನ್ನು ಕಂಟಿನ್ಯೂ ಅಂತ ಕೊಟ್ಟಿದ್ದೀನಿ. ಅದು ಆಗ್ತಿದೆ. ಅದಾದ ನಂತರ ನಿಮಗೆ ನೇಮು, ಇಮೇಲು ಮತ್ತು ರೆಫರೆನ್ಸ್ ಕೋಡ್ ಅಂದರೆ ಇದು ಪಿನ್ ಕೋಡ್ ಕೇಳ್ತಿದೆ. ಇದನ್ನು ಫಿಲ್ ಮಾಡಿ ನಾನು ಕಂಟಿನ್ಯೂ ಅಂತ ಕೊಡ್ತಾ ಇದ್ದೀನಿ. ನಿಮಗೆ ಒಂದು OTP ಕೇಳುತ್ತೆ. OTPಯನ್ನು ಹಾಕೋಣ. ನನಗೆ ಮಿನಿಮಮ್ ರೀಸೆಂಟ್ ಅಕೌಂಟ್ ಎಕ್ಸಿಟೆಡ್ ಆಗೋಗಿದೆ. ಅದು ಸ್ವಲ್ಪ ಪ್ರಾಬ್ಲಮ್ ಆಗಿ ನೆಟ್ ಇಶ್ಯೂಯಿಂದ ಟ್ರೈ ಆಫ್ಟರ್ 5 minutes ಅಂತ ಹೇಳ್ತಿದ್ದೆ. ಅದಕ್ಕೆ ನಿಮಗೆ ಇದಾದ ನಂತರ ಇದು ಕೇಳುತ್ತೆ, ನಿಮಗೆ ಯಾವುದು ಅಕೌಂಟಿಂದನ UPI ಇಂದನ ಇದು ಪೇ ಮಾಡೋದು ಅಂತ. ಅದು ಸೆಲೆಕ್ಟ್ ಮಾಡ್ಕೊಳ್ಳಿ. ಆನಂತರ ನಿಮಗೆ ಇದು ಬರ್ತದೆ, ಕಂಗ್ರ್ಯಾಚುಲೇಷನ್ ಸಕ್ಸಸ್ಫುಲಿ ಅಂದು ಬಂದು 1 to 3 days ಆಗದ ನಂತರ ನಿಮ್ಮ ಮನೆಗೆ ಫೋನನ್ನು ಬರುತ್ತೆ ಅಂತ ಹೇಳ್ತಾರೆ. ಅದಾದ ನಂತರ ನೀವು ಚೆಕ್ ಮಾಡ್ಕೊಬೇಕು ಫೋನ್ ಹೇಗಿದೆ, ಯಾವ ಕಂಡೀಷನಲ್ಲಿದೆ ಏನು ಅಂತೆಲ್ಲ ಚೆಕ್ ಮಾಡ್ಕೊಬೇಕು. ನೀವು ಸ್ಕ್ರ್ಯಾಚಸ್ ಎಷ್ಟಾಗಿದೆ ಏನು ಅಂತ. ಅದು ಆದ ಮೇಲೆ 10 days ಅಲ್ಲಿ ನೀವು ಎಕ್ಸ್ಚೇಂಜ್ ಮಾಡ್ಕೊಬೋದು ಫೋನು. ಮತ್ತು ಬೇಡ ಅಂದರೆ ನೀವು ಕ್ಯಾಶನ್ನು ವಾಪಸ್ ಕೂಡ ಇಸ್ಕೊಬೋದು. ಮತ್ತು ಈ ಆ್ಯಪಿನಲ್ಲಿ ಯಾವುದೇ ಸ್ಕ್ಯಾಮು ಇಲ್ಲ, ಯಾವುದೂ ಇಲ್ಲ ಈ ಆ್ಯಪಿನಲ್ಲಿ. ಅದು ನಿಮ್ಮ ಮನೆಗೆ ಬಂದೇ ಬರುತ್ತೆ. ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ವಿಡಿಯೋಕ್ಕೋಸ್ಕರ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.